ಕನ್ನಡದ ಗಾದೆ ಮಾತು ತರುಬಿಲ್ಲದ ಅಡವಿಯನ್ನು ಬಿರುಸಿಲ್ಲದ ಹುಲಿಯನ್ನೂ ತಡೆಯಬಹುದೇ? ಇದರ ಸಂಪೂರ್ಣ ಅರ್ಥ ಮತ್ತು ವಿಸ್ತರಣೆ ಹೀಗಿದೆ. ಗಾದೆಯ ಅಕ್ಷರಶಃ ಅರ್ಥ: ತರುಬು ಇಲ್ಲದ ಅಡವಿ. ತರುಬು ಎಂದರೆ ಇಲ್ಲಿ ರಕ್ಷಣೆಗೆ ಅಥವಾ ಬೇಲಿಗೆ ಹಾಕಿದ ಪೊದೆ, ಕಟ್ಟಡ ಅಥವಾ ನಿರ್ಬಂಧ. ತರುಬಿಲ್ಲದ ಅಡವಿ ಎಂದರೆ ಯಾವುದೇ ಬೇಲಿ, ರಕ್ಷಣೆ ಅಥವಾ ನಿಯಂತ್ರಣವಿಲ್ಲದ ಕಾಡು. ಬಿರುಸು ಇಲ್ಲದ ಹುಲಿ. ಬಿರುಸು ಎಂದರೆ ವೇಗ, ಹರಿತ, ಉಗ್ರತೆ ಅಥವಾ ತೀಕ್ಷ್ಣತೆ. ಬಿರುಸಿಲ್ಲದ ಹುಲಿ ಎಂದರೆ ಹರಿತವಾದ, ಉಗ್ರವಾದ ಹುಲಿ, ಅಂದರೆ ಸಂಪೂರ್ಣ ಶಕ್ತಿಯುಳ್ಳ ಹುಲಿ. ಇಲ್ಲಿ ಬಿರುಸು ಎಂದರೆ ಕೋಪ, ಉಗ್ರತೆ ಎಂದು ಅರ್ಥೈಸಬಹುದು. ಬಿರುಸು ಇಲ್ಲದ ಎಂದರೆ ತುಂಬಾ ಬಿರುಸಾದ, ಉಗ್ರವಾದ ಎಂಬರ್ಥದಲ್ಲಿ ದ್ವಂದ್ವವಾಗಿ ಬಳಸಲಾಗಿದೆ. ಆದರೆ ಸಾಮಾನ್ಯವಾಗಿ ಅದು ಹುಲಿಯ ಸಹಜ ಶಕ್ತಿಯನ್ನು ಸೂಚಿಸುತ್ತದೆ. ತಡೆಯಬಹುದೇ? ಅಂದರೆ ಅಂತಹದನ್ನು ನಿಯಂತ್ರಿಸಲು ಅಥವಾ ನಿಲ್ಲಿಸಲು ಸಾಧ್ಯವೇ? ಸರಳವಾಗಿ ಹೇಳುವುದಾದರೆ, ಯಾವುದೇ ನಿಯಂತ್ರಣವಿಲ್ಲದ ಕಾಡನ್ನು ಮತ್ತು ಪೂರ್ಣ ಶಕ್ತಿಯುಳ್ಳ, ಉಗ್ರವಾದ ಹುಲಿಯನ್ನು ನಿಯಂತ್ರಿಸಲು ಸಾಧ್ಯವೇ? ಗಾದೆಯ ವಿಸ್ತೃತ ಮತ್ತು ತಾತ್ಪರ್ಯದ ಅರ್ಥ: ನೀತಿ. ಈ ಗಾದೆಯು ಮನುಷ್ಯನ ಸ್ವಭಾವ ಮತ್ತು ನಿಯಂತ್ರಿಸಲಾಗದ ಶಕ್ತಿಗಳ ಬಗ್ಗೆ ಹೇಳುತ್ತದೆ. ಇದರ ಮುಖ್ಯ ತಾತ್ಪರ್ಯಗಳು ಹೀಗಿವೆ. 1. ನಿಯಂತ್ರಣವಿಲ್ಲದ ವಾತಾವರಣದ ಅಪಾಯ. ಯಾವುದೇ ಬೇಲಿ ಅಥವಾ ನಿಯಮಗಳಿಲ್ಲದ ಅಡವಿಯು ಅಪಾಯಕಾರಿ ಮತ್ತು ಅದನ್ನು ತಡೆಯುವುದು ಅಸಾಧ್ಯ. ಅದೇ ರೀತಿ ನಿಯಂತ್ರಣವಿಲ್ಲದ ಒಂದು ವ್ಯವಸ್ಥೆ, ಪರಿಸರ ಅಥವಾ ಮನುಷ್ಯನ ಸ್ವಭಾವ ಬಹಳ ಕಷ್ಟಕರವಾಗಿರುತ್ತದೆ ಮತ್ತು ಅದು ಎಲ್ಲೆ ಮೀರಲು, ಕೊಳೆಯಲು ಹೆಚ್ಚು ಅವಕಾಶವಿರುತ್ತದೆ. 2. ಶಕ್ತಿಯನ್ನು ಎದುರಿಸುವ ಕಷ್ಟ. ಹುಲಿಯು ಸಹಜವಾಗಿಯೇ ಉಗ್ರ ಮತ್ತು ಶಕ್ತಿಶಾಲಿ ಪ್ರಾಣಿ. ಅದರ ಸಂಪೂರ್ಣ ಶಕ್ತಿಯನ್ನು ಎದುರಿಸಲು ಅಥವಾ ತಡೆಯಲು ಮನುಷ್ಯನಿಗೆ ಅಸಾಧ್ಯ. ಅಂದರೆ ಕೆಲವು ಸಹಜವಾದ ಅಥವಾ ಪ್ರಬಲವಾದ ಶಕ್ತಿಗಳನ್ನು ನೇಚರ್ಸ್ ಫೋರ್ಸ್, ಪ್ರಬಲ ವ್ಯಕ್ತಿ ಅಥವಾ ದುಷ್ಟ ಸ್ವಭಾವ ಹದ್ದುಬಸ್ತಿನಲ್ಲಿಡುವುದು ಕಷ್ಟಸಾಧ್ಯ. 3. ಸಮಸ್ಯೆಗಳ ಗಂಭೀರತೆ. ಈ ಗಾದೆಯು ಒಂದು ಸಮಸ್ಯೆ ಅಥವಾ ವ್ಯಕ್ತಿಯು ಎಷ್ಟು ಪ್ರಬಲವಾಗಿದೆ ಎಂದರೆ ಅದನ್ನು ನಿಯಂತ್ರಿಸಲು, ನಿಲ್ಲಿಸಲು ಅಥವಾ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ಹೇಳುವಾಗ ಬಳಸಲಾಗುತ್ತದೆ. ಇದು ಅಸಾಧ್ಯವಾದ ಕೆಲಸ ಅಥವಾ ನಿಯಂತ್ರಿಸಲಾಗದ ಶಕ್ತಿಯನ್ನು ಸೂಚಿಸುತ್ತದೆ. ಸಾರಾಂಶ: ಈ ಗಾದೆಯು ಕೆಲವು ಬಲವಾದ, ಸ್ವಾಭಾವಿಕವಾಗಿ ಉಗ್ರವಾದ ಅಥವಾ ನಿಯಂತ್ರಣವಿಲ್ಲದ ಶಕ್ತಿಗಳನ್ನು ಹತೋಟಿಗೆ ತರಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಸುತ್ತದೆ. ಒಂದು ಸನ್ನಿವೇಶವು ಕೈಮೀರಿ ಹೋಗಿದಾಗ ಅಥವಾ ಒಂದು ವ್ಯಕ್ತಿಯ ದುಷ್ಟ, ಪ್ರಬಲ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಿಲ್ಲವೆಂದು ಮನವರಿಕೆಯಾದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ.